ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆ, ಮಗ, ಪರಿಶುದ್ಧನಾದಂಥ ತ್ರಿಯೇಕ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಈ ದಿವಸವೂ ಸಮಯವೂ ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಮತ್ತು ಸಮಯವಾಗಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರ ಹಾಗೂ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಆಶೀರ್ವದಿಸಿರಿ. ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿಯರನ್ನು ಕೂಡ ಆಶೀರ್ವದಿಸಿರಿ. ನಿಮ್ಮ ಎಲ್ಲ ಉಪಕರಣಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ಕೂಡ ನನ್ನ ನಮಸ್ಕಾರಗಳು. ಈ ದಿವಸದ ಸಂದೇಶದ ಭಾಗ ಬೆಂಕಿಯಿಂದ ರಕ್ಷಿಸಿರಿ, ಭಾಗ 8. ಬೆಂಕಿಯಿಂದ ರಕ್ಷಿಸಿರಿ, ಭಾಗ 8. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಚನದ ಕಡೆಗೆ ಹೋಗೋಣ. ಕೊಲಸ್ಸೆಯರಿಗೆ 2ನೇ ಅಧ್ಯಾಯ 18-19. ಕೊಲಸ್ಸೆಯರಿಗೆ 2ನೇ ಅಧ್ಯಾಯ 18-19. ಕೆಲವರು ಅತಿ ವಿನಯದಲ್ಲಿಯೂ ದೇವದೂತರ ಪೂಜೆಯಲ್ಲಿಯೂ ಆಸಕ್ತರಾಗಿದ್ದಾರೆ. ತಮಗೆ ದರ್ಶನಗಳಾದವೆಂದು ಕೊಚ್ಚಿಕೊಳ್ಳುತ್ತಾರೆ ಮತ್ತು ಪ್ರಾಪಂಚಿಕ ಬುದ್ಧಿಯಿಂದ ನಿರಾಧಾರವಾಗಿ ಉಬ್ಬಿಕೊಂಡಿದ್ದಾರೆ. ಆದರೆ ಕ್ರಿಸ್ತನೆಂಬ ಶಿರಸ್ಸನ ಹೊಂದಿಕೆಯನ್ನು ಬಿಟ್ಟವರಾಗಿದ್ದಾರೆ. ಇಂಥವರು ನಿಮಗೆ ದೊರಕಿರುವ ಬಿರುದನ್ನು ಅಪಹರಿಸುವುದಕ್ಕೆ ಅವಕಾಶ ಕೊಡಬೇಡಿರಿ. ಆ ಶಿರಸ್ಸಿನಿಂದಲೇ ದೇಹವೆಲ್ಲ ಕೀಲು ನರಗಳ ಮೂಲಕ ಬೇಕಾದ ಸಹಾಯವನ್ನು ಹೊಂದಿ ಒಂದಾಗಿ ಕೂಡಿಸಲ್ಪಟ್ಟು ದೇವರು ಕೊಡುವ ವೃದ್ಧಿಯಿಂದ ಅಭಿವೃದ್ಧಿಯಾಗುತ್ತಾ ಬರುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದರೆ ಬೆಂಕಿ ಯಾರೆಂಬುದು ನಾವು ಹಿಂದೆ ತಿಳಿದುಕೊಂಡಿದ್ದೇವೆ. ಇವರು ಬರೀ ದೇವರ ಯೇಸು ಅಂತ ಹೇಳಿಕೊಂಡು, ಅಥವಾ ಪರಮಾತ್ಮ, ಭಗವಂತ, ಸರ್ವ ಸೃಷ್ಟಿಕರ್ತನಾದ ದೇವರು ಅಂತ, ಅಥವಾ ಬೈಬಲಲ್ಲಿ ಇರುವಂಥ ನಾನಾ ಹೆಸರುಗಳನ್ನು ಹೇಳಿಕೊಂಡು ಮತ್ತು ದೇವದೂತರ ಪೂಜೆಯಲ್ಲಿಯೂ ಆಸಕ್ತರಾಗಿದ್ದಾರೆ. ಇತರರೊಂದಿಗೆ ಸೇರಿ ಪ್ರಾಪಂಚಿಕ ವಿಷಯದಲ್ಲಿಯೂ ಕೂಡ ಇವರು ಆಸಕ್ತರಾಗಿದ್ದಾರೆ. ಎರಡೂ ಕಡೆ, ಪ್ರಾಪಂಚದ ಕಡೆಗೂ ಇದ್ದಾರೆ, ದೇವರ ಕಡೆಗೂ ಇದ್ದಾರೆ. ಅದಲ್ಲದೆ ನಮಗೆ ದರ್ಶನವಾಯಿತೆಂದು ಕೊಚ್ಚಿಕೊಳ್ತಾರೆ. ಹಾಗೆ ಪ್ರಾಪಂಚಿಕ ಬುದ್ಧಿಯಿಂದ ನಿರಾಧಾರವಾಗಿ ಪ್ರಾಪಂಚಿಕ ವಿಷಯದಲ್ಲಿ ಬಹಳ ಉಬ್ಬಿ ಹೋಗಿದ್ದಾರೆ. ದೇವರಲ್ಲಿ ಆಸಕ್ತಿ ಕಡಿಮೆ. ಇನ್ನೊಬ್ಬರಿಂದ ಹೊಗಳಿಸಿಕೊಳ್ಳಲು ಇವರು ನೋಡುತ್ತಾರೆ. ಇನ್ನೊಬ್ಬರಿಗೆ ಅಂದ ಚಂದವನ್ನು ನಾವು ಕಾಣಬೇಕು, ನಮಗೆ ಇನ್ನೊಬ್ಬರಿಂದ ಬೆಲೆ ಸಿಕ್ಕಬೇಕೆಂಬುದಾಗಿ ಇವರು ನಿರಾಧಾರವಾಗಿದ್ದಾರೆ. ಇವರು ಪ್ರಾಪಂಚಿಕ ಬುದ್ಧಿಯಿಂದ ದೇವರ ಬಗ್ಗೆ ಅವರಿಗೆ ಬಹಳ ಕಡಿಮೆ. ನೋಡಿದರೆ ಮಾತ್ರ ಬಹಳ ಭಯ ಭಕ್ತಿ ಇರೋವರಾಗಿ ಕಾಣುತ್ತಾರೆ. ಆದರೆ ಅವರ ನಡೆ, ನುಡಿ, ಕ್ರಿಯೆಗಳು ದೇವರ ವಾಕ್ಯಕ್ಕೆ ವಿಧೇಯರಾಗಿರುವುದು ಬಹಳ ಕಡಿಮೆಯಾಗುತ್ತದೆ. ಆದರೆ ಕ್ರಿಸ್ತನೆಂಬ ಶಿರಸ್ಸಿನ ಹೊಂದಿಕೆಯನ್ನು ಬಿಟ್ಟವರಾಗಿದ್ದಾರೆ. ಇವರಲ್ಲಿ ದೇವರ ವಿಷಯಗಳು ಬಹಳ ಕಡಿಮೆ ಇರುತ್ತವೆ. ಪ್ರಾಪಂಚಿಕವಾಗಿ ಇವರು ಮಾತನಾಡುವುದು ಜಾಸ್ತಿಯಾಗಿದ ಕಾರಣ ಇನ್ನೊಬ್ಬರನ್ನು ಮೋಸ ಮಾಡಿ, ಇನ್ನೊಬ್ಬರನ್ನು ವಂಚಿಸಿ ಇವರು ಹಣ ಸಂಪಾದನೆಗಾಗಿರುವವರಾಗಿದ್ದಾರೆ. ಹಾಗೆ ಇಂಥವರು ನಿಮಗೆ ದೊರಕಿರುವ ಬಿರುದನ್ನು ಅಪಹರಿಸುವುದಕ್ಕೆ ಅವಕಾಶ ಕೊಡಬೇಡಿರಿ. ಒಂದು ವೇಳೆ ಅವರಿಗಿಂತ ಜಾಸ್ತಿಯಾಗಿ ಚೆನ್ನಾಗಿ ಯಾರಾದರೂ ಒಂದು ದೇವರ ಸೇವೆ ಮಾಡುವುದಾದರೆ ಅಥವಾ ಬೋಧನೆ ಮಾಡುವುದಾದರೆ ಅವರನ್ನು ಕೆಳಗಿಳಿಸಿ ಬೇರೆಯವರಿಗೆ ಅವರ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನು ಹೇಳಿ ಅವರನ್ನು ಕೆಳಗೆ ಮಾಡೋಕ್ಕೆ ಇವರನ್ನು ಬಿಡಬಾರ್ದು, ನಾವೇ ಮೇಳಾಗಿರಬೇಕು ಅಂತೇಳಿ ಅಂಥವ್ರನ್ನ ಕೆಳಗೆ ತಳ್ಳುವುದಕ್ಕೂ ಕೂಡ ನೋಡ್ತಾ ಇದ್ದಾರೆ. ಆದ್ದರಿಂದ ಇದು ಕೂಡ ನನ್ನ ಜೀವಿತದಲ್ಲಿ ನೆರವೇರಿದ ಬಹಳ ಕಡೆ ಇಂಥವರ ಬಗ್ಗೆ ಬಹಳ ಎಚ್ಚರ. ಇಂಥವ್ರನ್ನು ಕಂಡುಹಿಡಿಯೋದು ಬಹಳ ಮುಖ್ಯವಾಗಿದೆ ನನ್ನ ಸಹೋದರ ಸಹೋದರಿಯರೇ. ಅದು ಮಾತ್ರವಲ್ಲ ನೋಡಿ, ಆ ಶಿರಸ್ಸಿನಿಂದಲೇ ದೇಹವೆಲ್ಲ ಕೀಲು ನರಗಳ ಮೂಲಕ ಬೇಕಾದ ಸಹಾಯವನ್ನು ಹೊಂದಿ ಒಂದೊಂದಾಗಿ ಕೂಡಿಸಲ್ಪಟ್ಟು ದೇವರು ಕೊಡುವ ವೃದ್ಧಿಯಿಂದ ಅಭಿವೃದ್ಧಿಯಾಗುತ್ತಾ ಬರುತ್ತದೆ. ನಮಗೆ ದೇವರು ಬೇಕಾದಂಥ ಶಾಂತಿ, ಸಮಾಧಾನ, ಆರೋಗ್ಯ, ವರವನ್ನು ಕೊಟ್ಟು ದೇವರು ನಡೆಸುವವರಾಗಿದ್ದಾರೆ. ಹೇಗೆ ಬೇಕು ಹಾಗೆ ನಮ್ಮನ್ನು ನಡೆಸುವವರು ದೇವರಾಗಿದ್ದಾರೆ. ಆದರೆ ಈ ಸುಳ್ಳು ಬೋಧಕರು, ಪ್ರವಾದಿಗಳು ಇದನ್ನು ಸಹಿಸಲಾರದೆ ನಾವೇ ಮೇಲೆ ಇರಬೇಕು, ಇವರನ್ನು ಮೇಲೆ ಹೋಗಲಿಕ್ಕೆ ಬಿಡಬಾರ್ದು ಎಂಬುದಾಗಿ ಇವರು ವೃದ್ಧಿಯಾಗ್ತಾ ಹೋಗೋರನ್ನು ಕೂಡ ಕೆಳಗೆ ತಳ್ಳವರಾಗಿದ್ದಾರೆ. ಇಂಥವರನ್ನು ಕೂಡ ಕಂಡುಹಿಡಿಯಬೇಕಾಗಿದೆ. ಇದು ಸುಳ್ಳು ಬೋಧಕರು, ಪ್ರವಾದಿಗಳು, ಇದು ಕೂಡ ಬಹಳ ಒಂದು ಬೆಂಕಿ. ಇಂಥವರಿಂದಲೂ ಕೂಡ ಕೆಲವರನ್ನು ರಕ್ಷಿಸಲ್ಪಡಬೇಕಾಗಿದೆ. ಇದು ಕೂಡ ನನ್ನ ಜೀವಿತದಲ್ಲಿ ನಡೆದು ಹೋದ ಘಟನೆಗಳು. 28 ವರ್ಷ ಇದರಲ್ಲಿ ನಾನು ಬಹಳ ಅನುಭವ ಪಟ್ಟವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಮುಂದಿನ ವಚನಕ್ಕೆ ಹೋಗೋಣ. 2 ಥೆಸಲೋನಿಕ 3ನೇ ಅಧ್ಯಾಯ 6-14 2 ಥೆಸಲೋನಿಕ 3ನೇ ಅಧ್ಯಾಯ
6ರಿಂದ 14ರವರೆಗೆ. ಇಲ್ಲಿ ಕೆಲವರು ಏನು ಮಾಡ್ತಾರೆ ಅಂದರೆ, ನಾವು ಸೇವಕರುಗಳು, ನಾವು ಪಾಸ್ಟುಗಳು, ನಾವು ಅಂತ ಹೇಳಿ ನಾವು ದೇವರಿಂದ ಆರಿಸಲ್ಪಟ್ಟವರು ಅಂತೇಳಿ ಕೆಲಸ ಮಾಡದೆ ಇವರು ಇತರರನ್ನು ವಂಚಿಸಿ, ನೀವು ಸೇವಕರುಗಳಿಗೆ ಕೊಡಬೇಕು, ಇಲ್ಲದ್ರೆ ದೇವರಿಗೆ ನಿಮ್ಮ ಮೇಲೆ ಕೋಪ ಬರ್ತದೆ, ಸಿಟ್ಟು ಬರ್ತದೆ ಅಂತ ಹೇಳಿ ಹೆದರಿಸಿ ಮಾಡಿ ಇವರು ಜೀವನ ಮಾಡೋರಾಗಿದ್ದಾರೆ. ಅಪೊಸ್ತಲನಾದ ಪೌಲನು ಸಣ್ಣ ಕಸುಬು ಅಂದರೆ ಕೂಲಿ ಕೆಲಸವನ್ನು ಮಾಡಿ, ಮನೆ ಕೆಲಸ ಮಾಡಿ ಜೀವನ ಸಾಗಿಸುತ್ತಾ, ಅದರಲ್ಲಿಯೂ ಕಡಿಮೆ ಥರದಲ್ಲಿ ಜೀವನ ಮಾಡಿಸ್ತಾ ಕೊರಿಂಥ ಸಭೆಗೆ ಸಹಾಯ ಮಾಡ್ತಾ ಬರ್ತಾ ಇದ್ದರು ಎಂಬುದಾಗಿ ನಾವು ಅಪೊಸ್ತಲರ ಕೃತ್ಯದಲ್ಲಿ ನಾವು ಇದನ್ನು ಓದುತ್ತೇವೆ. ಆದರೆ ಇಲ್ಲಿ ಕೆಲವರು ಏನು ಮಾಡ್ತಾರೆ, ದೇವರ ಹೆಸರಿನಲ್ಲೇ ಸೇರಿಕೊಂಡು ಅಲ್ಲಿಂದ ಬೈಬಲ್ ಕಾಲೇಜಿನ ಒಂದು ಸರ್ಟಿಫಿಕೇಟನ್ನು ತಗೊಂಡು ಇತರರನ್ನು ವಂಚಿಸುತ್ತಾ, ನಾವು ನಿಮ್ಮಿಂದಾಗಿ ಜೀವನ ಮಾಡಬೇಕು, ನಮಗೆ ನಿಮ್ಮಿಂದ ತೆಗೆದುಕೊಳ್ಳೋ ಹಕ್ಕು ನಮಗಿದೆ, ನಮ್ಮನ್ನು ನೀವು ಸಾಕಬೇಕು, ಸೇವಕರುಗಳಿಗೆ ನೀವು ಕೊಡಬೇಕು, ಇದು ದೇವರಿಗೆ ಇಷ್ಟ ಎಂಬುದಾಗಿ ಜನರನ್ನು ಮೋಸ ಮಾಡಿ ವಂಚಿಸಿ ಇವರು ಜೀವನ ಮಾಡುವವರಾಗಿದ್ದಾರೆ. ಆದರೆ 1 ಕೊರಿಂಥದವರಿಗೆ ಬರೆದ ಪತ್ರದಲ್ಲಿ ಬರೆಯಲ್ಪಟ್ಟಿದೆ, ಕೆಲವರು ಸುವಾರ್ತೆಯಲ್ಲಿ ಜೀವನ ಸಾಗಿಸಲಿ ಎಂಬುದಾಗಿ. ಆದರೆ ಅದು ವಯಸ್ಸಾದವರಿಗೆ ಮಾತ್ರ, ಕೆಲಸ ಮಾಡಲು ಆಗದವರಿಗೆ ಮಾತ್ರ, ಅಥವಾ ಆ 1 ವಾರ ಇದ್ದವರಿಗೆ ಮಾತ್ರ. ಆದರೆ ಇವತ್ತು ಈ 6ರಿಂದ 14ರವರೆಗೆ ನೋಡುವಾಗ, ಯಾರು ಸ್ವಂತ ದುಡಿಯದೆ ಇನ್ನೊಬ್ಬರ ವಿಚಾರದಲ್ಲಿ ತಲೆ ಹಾಕಿ ಇನ್ನೊಬ್ಬರಿಗೆ ಮೋಸ ಮಾಡಿ ವಂಚನೆ ಮಾಡಿ ದೇವರ ಹೆಸರು ಹೇಳಿಕೊಂಡು ಜೀವನ ಮಾಡ್ತಾರೋ ಅಂಥವರ ಜೊತೆಲಿ ಸೇರಬೇಡಿ. ಅವರಿಗೆ ನಾಚಿಕೆ ಆಗಬೇಕು, ಅವರನ್ನು ಬಿಟ್ಟು ಜೀವಿಸಿರಿ, ಅವರು ಬಹಳ ಮೋಸಗಾರರು. ಇಂಥವ್ರ ಬಗ್ಗೆ ಬಹಳ ಎಚ್ಚರವಾಗಿರಿ. ನೀವು ಅವರ ಗುರುತು ಇಟ್ಟುಕೊಂಡು ಅವ್ರ ಜೊತೆಲಿ ಸೇರಬೇಡಿ. ಅವರಿಗೆ ನಾಚಿಕೆ ಆಗಬೇಕು. ಕೆಲಸ ಮಾಡದೆ ದೇವರ ಹೆಸರನ್ನು ಹೇಳ್ಕೊಂಡು ಹಣ ಸಂಪಾದನೆ ಮಾಡಿ ಜೀವನ ಮಾಡೋಕ್ಕೆ ಹೊರಟಿದ್ದಾರೆ. ಇವತ್ತು ಬೈಬಲ್ ಕಾಲೇಜಿಗೆ ಹೋಗೋದು, ಅಲ್ಲಿ ಸರಿಯಾದ ಬೋಧನೆಗಳಿಲ್ಲ, ಏನೇನೋ ಬೋಧನೆ, ಹಣ ಸಂಪಾದನೆಗಾಗಿ ಅಲ್ಲಿ ಕೂಡ ಅಲ್ಲಿದೊಂದು ಸರ್ಟಿಫಿಕೇಟ್ ತಗೊಂಡು ಬರೋದು, ನಾವು ಪಾಸ್ಟುಗಳು ಅಂತ ಹೇಳಿಕೊಂಡು ತಿರುಗಾಡೋದು. ಕಾರಣ ಅವರಿಗೂ ಹೊರಗಡೆಯಿಂದ ಬೇಕಾದ ದುಡ್ಡುಗಳು ಬರ್ತಾ ಇವೆ, ಅದರಲ್ಲಿ ಒಂದು ಸ್ವಲ್ಪ ಭಾಗ ಖರ್ಚು ಮಾಡ್ತಾರೆ, ಸ್ವಲ್ಪ ಭಾಗ ಅವರ ಸ್ವಂತಕ್ಕಾಗಿ ಉಪಯೋಗಿಸ್ಕೊಳ್ತಾರೆ ಬೈಬಲ್ ಕಾಲೇಜಲ್ಲಿ. ಇದು ಕೂಡ ಸಂಪೂರ್ಣವಾಗಿ ನಾನು ಅರಿತುಕೊಂಡಂಥ ವಿಷಯವಾಗಿದೆ. ಆದ್ದರಿಂದ ಹಿಂದೆ ಹೇಳಿದ ಹಾಗೆ ದೇವರಿಂದ ಆಯ್ಕೆಯಾಗಿದ್ದಾರಾ ಎಂಬುದಾಗಿ ಅವರನ್ನು ವಿಚಾರಿಸಿ ಆ ಸಾಕ್ಷಿಯಲ್ಲಿ ತಿಳಿದುಕೊಳ್ಳಬೇಕು. ಇವರು ದೇವರಿಂದ ಆಯ್ಕೆಯಾಗಿದ್ದಾರಾ ಅಲ್ಲವ, ಇವರೇ ಬಂದಿದ್ದಾರೆ ಎಂಬುದಾಗಿ. ಅದಕ್ಕೆ ಹಿಂದಿನ ಸಂದೇಶದಲ್ಲಿ ತಿಳಿಸಿದ್ದೆ. ಯೆರೆಮೀಯ 23ನೇ ಅಧ್ಯಾಯವನ್ನು ಸರಿಯಾಗಿ ನೀವು ದಯವಿಟ್ಟು ಓದಿ ನೋಡಿ. 9ರಿಂದ 40ರವರೆಗೆ ವಚನಗಳು, ಅಲ್ಲಿ ಇವರ ಬಗ್ಗೆ ಬಹಳವಾಗಿ ಬರೆಯಲ್ಪಟ್ಟಿದೆ ಎಂಬುದಾಗಿ ದೇವನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇಂಥವರನ್ನು ಕೂಡ ನೀವು ಏನು ಮಾಡಬೇಕು, ಗುರುತು ಹಚ್ಚಿ ಇವರನ್ನು ಕಂಡುಹಿಡಿಯುವ ಒಂದು ಜ್ಞಾನಕ್ಕಾಗಿ ದೇವರಲ್ಲಿ ಪ್ರಾರ್ಥಿಸುತ್ತಾ ಇವರನ್ನು ಕಂಡುಹಿಡಿಯಿರಿ. ಇವರು ಒಂದು ಬೆಂಕಿಯಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಮುಂದಿನ ವಚನಕ್ಕೆ ಹೋಗೋಣ. 1 ತಿಮೋತಿ 3ನೇ ಅಧ್ಯಾಯ 1 ತಿಮೋತಿ 3ನೇ ಅಧ್ಯಾಯ 1ರಿಂದ 13ರವರೆಗೆ ಇದನ್ನು ನೀವೇ ಓದಿಕೊಳ್ಳಿರಿ. 1 ತಿಮೋತಿ 3ನೇ ಅಧ್ಯಾಯ 1ರಿಂದ 13ರವರೆಗೆ ಇಲ್ಲಿ ಸೇವಕರುಗಳು, ಸಭಾಧ್ಯಕ್ಷರುಗಳು ಅಂತ ಹೇಳೋರು ಯಾವ ರೀತಿ ಜೀವಿಸಬೇಕೆಂಬುದಾಗಿ ಬಹಳ ಸ್ಪಷ್ಟವಾಗಿ ತಿಮೋತಿಯನಿಗೆ ಬರೆದ ಪತ್ರದಲ್ಲಿ ಅಪೊಸ್ತಲನಾದ ಪೌಲರು ಹೇಳಿದ್ದಾರೆ. ಇಲ್ಲಿ ಮುಖ್ಯಾಂಶ ಏನಪ್ಪ ಅಂದರೆ, ಶುದ್ಧ ಮನಸ್ಸಾಕ್ಷಿ, ಒಬ್ಬರಿಗೆ ಒಂದೇ ಪತ್ನಿ ಇರಬೇಕು, ಅವರು ದ್ರವ್ಯಾಶೆ, ಯಾವುದೇ ಗಂಡ ಹೆಂಡತಿ ಮಕ್ಕಳಿದ್ದರೂ ಹಣ ಸಂಪಾದನೆಗಾಗಿ ಅವರು ಇರಬಾರದು, ದುಡಿದು ತಿನ್ನಬೇಕು, ಅಥವಾ ಸಭೆಯಲ್ಲಿ ಕೂಡ ಸಿಕ್ಕಿದಲ್ಲಿ ಅವರು ಜೀವನ ಮಾಡಬೇಕು. ಖಂಡಿತವಾಗಿ ಜನರಿಂದ ವಿಪರೀತ ವಸೂಲು ಮಾಡೋರು ಆಗಿರಬಾರದು. ಎಲ್ಲರೊಂದಿಗೂ ಪ್ರೀತಿಯಲ್ಲಿ ಇರೋವರಾಗಿರಬೇಕು. ಎಲ್ಲವರನ್ನು ಒಂದೇ ಮನೆ ಹಾಗೆ ನೋಡಿಕೊಳ್ಳೋರಾಗಿರಬೇಕು. ಹಾಗೂ 9ನೇ ವಚನ ನಾವು ನೋಡುವಾಗ, ಮದ್ಯ ನಿರತರು, ನೀಚ ಲಾಭವನ್ನು ಅಪೇಕ್ಷಿಸೋರು ಆಗಿರದೆ. ಅಂದರೆ ಅನೇಕರು ಇವತ್ತು ಬೇಕಾದ ಹಾಗೆ ಮದ್ಯಪಾನ ಮಾಡ್ತಾರೆ. ಇನ್ನು ಇತರರಿಗೆ ನೀವು ಮದ್ಯಪಾನ ಮಾಡಲೇಬಾರದು ಎಂಬುದಾಗಿ ಬೋಧನೆ ಮಾಡುತ್ತಾರೆ. ಆದರೆ ನೀಚ ಲಾಭ, ಅದರಲ್ಲಿ ಬರುವ ದಶಾಂಶ ಕಾಣಿಕೆ, ಅದರಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಆದರೆ 10ರಲ್ಲಿ 1 ಭಾಗ ಇತ್ತು. ಧರ್ಮೋಪಶಕಂಠಕ್ಕೆ ಬರುವಾಗ ಅದರಲ್ಲಿ ನಿನ್ನ ಶಕ್ತಿಗೆ ಅನುಸಾರವಾಗಿ ಎಂಬುದಾಗಿ ಮೋಶೆಯ ಮುಖಾಂತರ ಇಸ್ರೇಲರಿಗೆ ತಿಳಿಸಲ್ಪಟ್ಟಿದ್ದಾರೆ ದೇವರು. ಮುಂದೆ ಅಪೊಸ್ತಲನಾದ ಪೌಲರ ಮೂಲಕ ನಾವು ಕೊರಿಂಥ ಸಭೆಗೆ ಬರೆದ ಪತ್ರದಲ್ಲಿ ನಾವು ನೋಡುವಾಗ,
ನೀವು ಕೊಡುವ ಮನಸ್ಸು ಇರುವುದನ್ನು ಸಂತೋಷವಾಗಿ ಕೊಡಿರಿ, ನಿಮ್ಮ ಶಕ್ತಿಗಾನುಸಾರವಾಗಿ ಸಾಕು ಎಂಬುದಾಗಿ ಅಪೊಸ್ತಲನಾದ ಪೌಲರು ಕೂಡ ಇದೇ ಮಾತನ್ನು ಹೇಳಿದ್ದಾರೆ. ಆದರೆ ಇವರು ಏನು ಮಾಡಿದ್ದಾರೆ, ಹಳೆ ಒಡಂಬಡಿಕೆಯ ಒಂದು ವಾಕ್ಯವನ್ನು ತೆಗೆದುಕೊಂಡು ಅಬ್ರಹಾಮನು ಮೆಲ್ಕಿಸೆದೇಕ ಅರಸನಿಗೆ 10ರಲ್ಲಿ 1 ಭಾಗ ಕೊಟ್ಟ ಕಾಣಿಕೆಯನ್ನು ಇದರಲ್ಲಿ ಓದಿಕೊಂಡು 10ರಲ್ಲಿ 1 ಭಾಗ ಕೊಡಲೇಬೇಕು, ನಿಮಗೆ ಶಾಪ ಬರ್ತದೆ, ಆಶೀರ್ವಾದ ಬರ್ತದೆ ಅಂತ ಇವತ್ತು ಜನರನ್ನು ಮೋಸ ಮಾಡೋರಾಗಿದ್ದಾರೆ. ಆದರೆ ಇಲ್ಲದವರು ಏನು ಮಾಡಬೇಕು, ಕೇವಲ ಒಬ್ಬರು ಕೆಲಸ ಮಾಡಿ ಅಥವಾ ಗಂಡ ಹೆಂಡತಿ ಒಂದು ಕೂಲಿ ಕೆಲಸ ಮಾಡಿಕೊಂಡು ಮಕ್ಕಳನ್ನು ಸಾಕಿ ಅವರ ವಿದ್ಯಾಭ್ಯಾಸ ಅವರ ಖರ್ಚುಗಳನ್ನ ನೋಡಬೇಕು. ಇವರಲ್ಲಿ 10ರಲ್ಲಿ 1 ಭಾಗ ಕೊಡುವುದಾದರೆ ಇವರು ಈ ಗಂಡ ಹೆಂಡತಿ ಮಕ್ಕಳು ಇವರ ಸಂಸಾರ ಜೀವನ ಹೇಗೆ ನಡೆಸಬೇಕು ಈ ಯೋಚನೆ ಇವರಿಗೆ ಇಲ್ಲ. ಈ ಸುಳ್ಳು ಬೋಧಕರು ಪ್ರವಾದಿಗಳಿಗೆ ಈ 10ರಲ್ಲಿ 1 ಭಾಗ ಕೊಡಲೇಬೇಕು. ಏನಾದರೂ ಒಂದು ಸುಖಲದಾದರೆ ಅದಕ್ಕೆ ಬಂದಿರೋದು ನಿಮಗೆ ಶಾಪ, ಅದಕ್ಕೆ ಬಂದಿರೋದು ಆಸ್ಪತ್ರೆಗೆ ಹೋಗಿ ತೋರಿಸಿಕೊಳ್ಳಿ, ಅಲ್ಲಿ ಪರೀಕ್ಷೆ ಮಾಡಿಸಿಕೊಳ್ಳಿ, ಈ ಮಾತು ಅವರ ಬಾಯಲ್ಲಿ ಬರುವುದಿಲ್ಲ. ಕಾರಣ ಇವರನ್ನು ಹೆದರಿಸುವುದಾಗಿದೆ. ಇದುವೇ ನೀಚ ಲಾಭವಾಗಿದೆ. ಶಕ್ತಿಗಾನುಸಾರವಾಗಿ ಅಥವಾ ನಿನ್ನ ಪರಿಸ್ಥಿತಿ ಚೆನ್ನಾಗಿದೆಯಾ, ಉತ್ತಮವಾಗಿದೆಯೋ, 10ರಲ್ಲಿ 1 ಭಾಗ ಅಲ್ಲ, 10ರಲ್ಲಿ 11, 12, 13, 14, 15, 20 ಕೊಡು, ಅದು ಖಂಡಿತವಾಗಿ ನನಗೆ ಆಶೀರ್ವಾದ ಎಂಬುದಾಗಿ ಮಲಾಕಿ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ಆದರೆ ನಿನಗೆ ಹೇಗೆ ಶಕ್ತಿ ಇದೆಯೋ ಹಾಗೆ ನೀನು ಕೊಡ್ತಾ ಹೋಗೋದು ಒಳ್ಳೆಯದು ಎಂಬುದಾಗಿ. ಅದು ಎಲ್ಲಿಗೆ ಕೊಡಬೇಕು, ಯಾರಿಗೆ ಕೊಡಬೇಕು, ಅವರು ಯಾರಿಗೆ ಸಲ್ಲಿಸಬೇಕು ಅಂತ ಹೇಳುವಂಥದ್ದು ಅದನ್ನು ಕೂಡ ಹೇಳೋದಿಲ್ಲ. ನಮಗೆ ಕೊಡಬೇಕು, ಸೇವಕರಿಗೆ ಕೊಡಬೇಕು, ಇದೇ ಮಾತು ಇವರದ್ದಾಗಿದೆ. ಈ ವಚನಗಳನ್ನು ಸರಿಯಾಗಿ ಜನರಿಗೆ ತಿಳಿಸುವುದು ಕೂಡ ಇವರು ಇಲ್ಲ. ಆದ್ದರಿಂದ ಇವರ ಬಗ್ಗೆ ಬಹಳ ಎಚ್ಚರವಾಗಬೇಕಾಗಿದೆ. ಹಾಗೆ 1 ತಿಮೋತಿ 3ನೇ ಅಧ್ಯಾಯ 1ರಿಂದ 13ರವರೆಗೆ ಇದನ್ನು ನೀವು ಚೆನ್ನಾಗಿ ಓದಿಕೊಳ್ಳಿರಿ. ಆಗ ಇನ್ನೂ ಇವರ ವಿಷಯಗಳಲ್ಲಿ ನಿಮಗೆ ಗೊತ್ತಾಗುತ್ತದೆ. ಹಾಗೆ ಮುಂದಿನ ವಚನಕ್ಕೆ ಹೋಗೋಣ. 1 ತಿಮೋತಿ 4ನೇ ಅಧ್ಯಾಯ 1ನೇ ವಚನ. 1 ತಿಮೋತಿ 4:1. ಆದರೂ ಮುಂದಿನ ದಿನಗಳಲ್ಲಿ ಕೆಲವರು ವಂಚಿಸುವ ಆತ್ಮಗಳ ನುಡಿಗಳಿಗೂ ದೆವ್ವಗಳ ಬೋಧನೆಗಳಿಗೂ ಲಕ್ಷ್ಯ ಕೊಟ್ಟು ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾಗುವರೆಂದು ದೇವರಾತ್ಮನು ಸ್ಪಷ್ಟವಾಗಿ ಹೇಳುತ್ತಾನೆಂಬುದಾಗಿ ಅಪೊಸ್ತಲನಾದ ಪೌಲನು ಹೇಳಿದ್ದಾರೆ. ತಿಮೋಥನಿಗೆ ಎಚ್ಚರಗೊಳಿಸಿದ್ದಾರೆ. ದೇವರ ನಂಬಿಕೆ ಸ್ತೋತ್ರವಾಗಲಿ. ಮುಂದಿನ ದಿನಗಳಲ್ಲಿ ಅಂತ ಹೇಳುವಾಗ ಈ ದಿವಸಕ್ಕೆ ಸಂಬಂಧಪಡ್ತದೆ. ಕೆಲವರು ವಂಚಿಸುವ ಆತ್ಮಗಳ ನುಡಿಗಳಿಗೂ ದೆವ್ವಗಳ ಬೋಧನೆಗೂ ಲಕ್ಷ್ಯ ಕೊಟ್ಟು ಅಂತ ಹೇಳುವಾಗ ಕೆಲವರನ್ನು ಎಷ್ಟು ಬೋಧಿಸಿದರು, ಎಷ್ಟು ಅವರಿಗೆ ಒಂದು ಜ್ಞಾನಶಕ್ತಿ ಕೊಟ್ಟರು, ಎಷ್ಟು ಚೆನ್ನಾಗಿ ತಿಳಿಸಲ್ಪಟ್ಟರು, ಎಷ್ಟು ಸತ್ಯ ನುಡಿಗಳನ್ನು ಹೇಳಿದರೂ ಕೂಡ ಅವರು ಈ ವಂಚಿಸುವ ಆತ್ಮಗಳ ಹಿಂದೆ ಹೋಗ್ತಾ ಇದ್ದಾರೆ. ಕಾರಣ ಯಾಕೆಂದರೆ ಸತ್ಯವನ್ನು ಅವರಿಗೆ ಸಹಿಸಿಕೊಳ್ಳಲು ಸಾಧ್ಯವಿಲ್ಲ. ಅಲ್ಲಿ ಇವರಿಗೆ ಬೇಕಾದಾಗೆ ಅವರು ನೈಸ್ ಮಾಡಲಿಕ್ಕೆ ಅವರು ಚೆನ್ನಾಗಿ ಕಲಿತುಕೊಂಡಿದ್ದಾರೆ. ಆದ್ದರಿಂದ ಈ ಸತ್ಯ ನುಡಿಗಳಿಗೆ ಕೆಲವು ಸಹೋದರರ ಮಾತು ಕೊಡೋದಿಲ್ಲ. ಸುಳ್ಳು ಹೇಳುವ ವಂಚಿಸುವ ಆತ್ಮಗಳು ಅಂದರೆ ಅವರು ದೆವ್ವಗಳ ಬೋಧನೆ, ಅಂದರೆ ಅವರ ಬೋಧನೆಗಳು, ಆ ಸುಳ್ಳು ಮಾತುಗಳು ಬರೋದು ಅದು ದೆವ್ವಗಳ ಮಾತು, ದೇವರ ಮಾತಲ್ಲ ಎಂಬುದಾಗಿ ತಿಮೋಥನಿಗೆ ಅಪೊಸ್ತಲನಾದ ಪೌಲರು ಇಲ್ಲಿ ಅದನ್ನೇ ತಿಳಿಸ್ತಾ ಇದ್ದಾರೆ. ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾಗುವುದು ದೇವರ ಆತ್ಮನು ಸ್ಪಷ್ಟವಾಗಿ ಹೇಳ್ತಾ, ಅಂದರೆ ಈ ಹಿಂದೆಯೇ ಪವಿತ್ರಾತ್ಮನು ಈ ಮಾತನ್ನು ತಿಳಿಸಿದ್ದಾನೆ ಎಂಬುದಾಗಿ. ಅದು ಇವತ್ತು ಅನೇಕ ಕಡೆ ನೋಡ್ತಾ ಇದ್ದೇವೆ. ನಾವು ಜನಗಳಿಗೆ ಎಷ್ಟೇ ಸತ್ಯ ಹೇಳಿದರು, ಹೀಗೆ ವಾಕ್ಯ ಕೊಟ್ಟು ವಾಕ್ಯದ ಮುಖಾಂತರ ಎಚ್ಚರಿಸಿದರು, ಕೆಲವರು ಅಂಥವರನ್ನು ನಂಬದೆ ಈ ಸುಳ್ಳು, ನೈಸು, ಡ್ಯಾನ್ಸ್ ಮಾಡುವಂಥದ್ದು, ಕಲರ್ ಬಟ್ಟೆ ಹಾಕುವಂಥದ್ದು, ಅವರಿಗೆ ಸೆಕೆಂಡ್ ಕೊಡುವಂಥದ್ದು, ಹಾಗೆ ಅವ್ರನ್ನ ಕುಣಿಸುವಂಥದ್ದು, ಯಾರು ಸಂತೋಷಗೊಳಿಸ್ತಾರೋ, ಯಾರು ಮೇಕಪ್ ಮಾಡ್ಕೊಂಡು ಬರ್ತಾರೋ, ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಯಾರು ಬಟ್ಟೆ ಹಾಕೊಂಡು ಸ್ಟೈಲ್ ಮಾಡ್ಕೊಂಡು ಬರ್ತಾರೋ ಅವರನ್ನು ಮಾತ್ರ ಇವರು ಬಹಳ ಮರಳುಗೊಳಿಸುವವರಾಗಿದ್ದಾರೆ. ಇದು ದೆವ್ವಗಳ ಮಾತು ಎಂಬುದಾಗಿ ಅಪೊಸ್ತಲನಾದ ಪೌಲರು ತಿಮೋಥರಿಗೆ ಬರೆದ ಪತ್ರದಲ್ಲಿ ನಮಗೆ ಈಗ ಓದಿದ ಹಾಗೆ ತಿಳಿಸಿಕೊಟ್ಟಿದ್ದಾರೆ. ಆದ್ದರಿಂದ ನನ್ನ ಸಹೋದರರೇ, ಇಂಥ ನುಡಿಗಳಿಗೆ ನೀವು ಬೆಲೆ ಕೊಡದೆ ದೇವರ ಸತ್ಯ ಸುವಾರ್ತೆಗೆ ನೀವು ಬೆಲೆ ಕೊಡುವುದು, ದೇವರಿಂದ ಆಶೀರ್ವಾದ ಪಡೆದುಕೊಳ್ಳುವುದು ಬಹಳ ಉತ್ತಮವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಮುಂದಿನ ವಚನಕ್ಕೆ ಹೋಗೋಣ. 1 ತಿಮೋತಿ 6ನೇ ಅಧ್ಯಾಯ 6ರಿಂದ 10. 1 ತಿಮೋತಿ 6ನೇ ಅಧ್ಯಾಯ 6ರಿಂದ 10.
ಸಂತುಷ್ಟ ಸಹಿತವಾದ ಭಕ್ತಿಯು ದೊಡ್ಡ ಲಾಭವೇ ಸರಿ. ನಾವು ಲೋಕದೊಳಗೆ ಏನು ತೆಗೆದುಕೊಂಡು ಬರಲಿಲ್ಲವಷ್ಟೇ, ಅದರೊಳಗಿಂದ ಏನು ತಗೊಂಡು ಹೋಗಲಾರೆವು. ನಮಗೆ ಅನ್ನ ವಸ್ತ್ರಗಳಿದ್ದರೆ ಸಾಕು. ಐಶ್ವರ್ಯವಂತರಾಗಬೇಕೆಂದು ಮನಸ್ಸು ಮಾಡೋರು ದುಷ್ಪ್ರೇರಣೆಂಬ ಉರುಳಿನಲ್ಲಿ ಸಿಕ್ಕಿಕೊಂಡು ಬುದ್ಧಿ ವಿರುದ್ಧವಾಗಿಯೂ ಹಾನಿಕರವಾಗಿರುವ ಅನೇಕ ಆಶೆಗಳಲ್ಲಿ ಬೀಳುತ್ತಾರೆ. ಇಂಥ ಆಸೆಗಳು ಮನುಷ್ಯನನ್ನು ಸಂಹಾರ ನಾಶಗಳಲ್ಲಿ ಮುಳುಗಿಸುತ್ತವೆ. ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಕೆಲವರು ಅದಕ್ಕಾಗಿ ಆತುರಪಟ್ಟು ಅದರಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನು ತಿಳಿಸಿಕೊಳ್ಳುತ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕೆಲವರು ಹಣ ಸಂಪಾದನೆಗಾಗಿ ಇವತ್ತು ಪಾಸ್ಟರ್ಗಳು ಫಾದರ್ಗಳು ಅಂತೇಳಿ ಆಗಲೇ ಹೇಳಿದಾಗೆ ಬೈಬಲ್ ಕಾಲೇಜಿಗೆ ಹೋಗಿ ಅಲ್ಲಿ ಕೂತುಕೊಂಡು ಒಂದು ಸರ್ಟಿಫಿಕೇಟನ್ನು ತಂದು ಜನಗಳನ್ನು ವಂಚಿಸಿ ಹಣ ಸಂಪಾದನೆ ಮಾಡೋರು, ದುಡಿಯಾದೆ ಜೀವನ ಮಾಡೋರು ಆಗಿದ್ದಾರೆ. ಆದಷ್ಟು ವಚನಗಳನ್ನು ನಾವಿಲ್ಲಿ ಓದುವಾಗ ನಮಗೆ ಅನ್ನ ವಸ್ತ್ರಗಳಿದ್ದರೆ ಸಾಕು, ನಾವು ದೇವರ ಸೇವೆಯನ್ನು ಮಾಡ್ತಾ ಹೋಗೋಣ, ಇತರರನ್ನು ನಾವು ಎಚ್ಚರಿಸ್ತೇನೆ ಅಂತ ಹೇಳುವಂಥ ಯೋಚನೆ ಇವರು ಇಲ್ಲ. ಹಣ ಸಂಪಾದನೆ ಮಾಡಿ ಐಶ್ವರ್ಯವಂತರಾಗಬೇಕು ಅಂಥೇಳಿ ಬಹಳ ಜನ ಇವತ್ತು ಮನಸ್ಸು ಮಾಡಿದ್ದಾರೆ. ಎಂತೆಂಥವರು ಏನೂ ಇಲ್ಲದವರು ಹೇಗೇಗೋ ಆಗಿದ್ದಾರೆ. ಇವತ್ತು ದೆವ್ವಗಳ ಬೋಧನೆಯಿಂದ ಸುಳ್ಳು ಹೇಳಿ ಅಲ್ಲಿ ಆ ಸಭೆ ಈ ಸಭೆ ಆ ಮೀಟಿಂಗು ಈ ಮೀಟಿಂಗು ಅಂತ ಹೇಳಿ ಇದನ್ನು ಅವರವರ ದನ ಕುರಿಗಳು ಮನೆಗಳ ಫಟ ತಗೊಂಡು ಇವರ ಸಂಘ ಸಂಸ್ಥೆಗಳಿಗೆ ಕಳಿಸಿಕೊಟ್ಟು ಅಲ್ಲಿಂದ ಬೇಕಾದಷ್ಟು ಹಣ ಬಂದು ಅದನ್ನು ಇವರು ಉಪಯೋಗಿಸಿ ಇವತ್ತು ಬಹಳ ಐಶ್ವರ್ಯವಂತರಾಗಿದ್ದಾರೆ. ಇವರಿಗೆ ಬಡವರ ಬಗ್ಗೆ ಕಾಳಜಿ ಇಲ್ಲ, ಸಹಾಯ ಇಲ್ಲ, ಯಾವುದೂ ಇಲ್ಲ. ಹಿಂದೆ ಕೂಡ ನಾವು ತಿಳಿದುಕೊಂಡಿದ್ದಾರೆ. ಅಂಥವರು ಮಾತ್ರ ಇವರಿಗೆ ಬಹಳ ಪ್ರೀತಿಸುವರನ್ನೇ ಪ್ರೀತಿಸುವರಾಗಿದ್ದಾರೆ. ಅನೇಕ ಆಶೆಗಳ ಹಾನಿಕರವಾದ ಬುದ್ಧಿ ವಿರುದ್ಧ ಅಂಥವರ ಬುದ್ಧಿ ಕೆಟ್ಟದು ಹೋಗಿದೆ. ಮುಂದೆ ಅವರು ಹಾನಿಕರವಾಗಿರುವ ಅನೇಕ ಶಿಕ್ಷೆಗಳಲ್ಲಿ ಬೀಳ್ತಾರೆ ಎಂಬುದಾಗಿ ವಾಕ್ಯ ನಮಗೆ ತಿಳಿಸಲ್ಪಡುತ್ತದೆ. ಇಂಥ ಆಶೆಗಳು ಮನುಷ್ಯನನ್ನು ಸಂಹಾರ ನಾಶಗಳಲ್ಲಿ ಮುಳುಗಿಸುತ್ತವೆ. ಇಂಥವರು ಕಡೆಗೆ ಬಹಳ ಸರ್ವ ಸಂಹಾರ ನಾಶನಕ್ಕೆ ಹೋಗ್ತದಂತೆ ಇವರ ಆಸೆಗಳು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಯಾರಲ್ಲಿ ಹಣದಾಸೆ ಬರುತ್ತದೋ ದೇವರ ಹೆಸರು ಹೇಳಿಕೊಂಡು ಸುಳ್ಳು ಬೋಧನೆ ಮಾಡಿ ಸ್ಟೈಲ್ ಮಾಡಿಕೊಂಡು ಇಂಥವರು ಬಹಳ ಸಕಲವಾದ ಕೆಟ್ಟತನಕ್ಕೆ ಅಂದರೆ ಬಹಳ ಶಿಕ್ಷೆಯನ್ನು ಅನುಭವಿಸುವವರಾಗಿದ್ದಾರೆ ಎಂಬುದಾಗಿ ವಾಕ್ಯ ತಿಳಿಸಲ್ಪಡುತ್ತದೆ. ಕೆಲವರು ಅದಕ್ಕಾಗಿ ಆತುರಪಟ್ಟು ಅದರಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನು ತಿಳಿಸಿಕೊಳ್ಳುತ್ತಾರೆ. ಇಂಥವರು ಯಾರಿದ್ದಾರೋ ಅವರಿಗೆ ಒಂದಲ್ಲ ಒಂದು ಶಿಕ್ಷೆಗಳು ಬರುತ್ತಲೇ ಇರುತ್ತವೆ. ಒಂದು ಅವರಿಗೆ ಇರ್ಬೋದು, ಅವ್ರ ಹೆಂಡತಿಗೆ ಇರ್ಬೋದು, ಅವರ ಮಕ್ಕಳಿಗೆ ಇರ್ಬೋದು, ಯಾರಿಗೂ ಇರ್ಬೋದು. ಇಂಥವರು ಕ್ರಿಸ್ತ ನಂಬಿಕೆಯನ್ನು ಬಿಟ್ಟುಬಿಟ್ಟಿದ್ದಾರೆ. ಆದುದರಿಂದ ಹಣದ ಸಂಪಾದನೆಗೂ ಓಡಾಡ್ತಾ ಇದ್ದಾರೆ, ದೆವ್ವವನ್ನು ಹಿಂಬಾಲಿಸ್ತಾ ಇದ್ದಾರೆ. ಅನೇಕ ಶಿಕ್ಷೆಗಳಿಗೆ ಇವರು ಗುರಿಯಾಗುತ್ತಾರೆ. ಹಣ ಸಂಪಾದನೆ ಒಂದೇ ದಾರಿ. ಇವತ್ತು ಅನೇಕರು ಆಶ್ರಮ ಇಟ್ಟುಕೊಂಡು ಹಣ ಸಂಪಾದನೆ ಮಾಡ್ತಾ ಇದ್ದಾರೆ, ಆದರೆ ಒಳ್ಳೆ ರೀತಿಯಲ್ಲಿ ಆಶ್ರಮ ನಡೆಸುವವರಾಗಿದ್ದಾರೆ. ಅನೇಕರು ಆಸ್ಪತ್ರೆಗಳನ್ನ ದೇವರ ಹೆಸರಿನಲ್ಲಿ ಓಪನ್ ಮಾಡಿ ಅದರಲ್ಲಿ ಕೂಡ ಅನೇಕ ಹಣ ಸಂಪಾದನೆ ಎಲ್ಲರಿಗೂ ಗೊತ್ತಿದೆ. ಅನೇಕ ಸ್ಕೂಲ್ಗಳಲ್ಲಿ ಹಣ ಸಂಪಾದನೆ ಮಾಡೋರು ಗೊತ್ತಿದೆ, ಆದರೆ ಒಳ್ಳೆ ರೀತಿಯಲ್ಲಿ ಮಾಡೋರು ಕೂಡ ಇದ್ದಾರೆ. ಅಂಥವರಿಗೆ ದೇವರ ಆಶೀರ್ವಾದ. ಬರೀ ಹಣಕ್ಕಾಗಿ ಯಾರು ದೇವರ ಹೆಸರನ್ನು ಹೇಳಿಕೊಂಡು ಹಿಂಬಾಲಿಸ್ತಾ ಇದ್ದಾರೋ ದೇವರನ್ನು, ಅಂಥವರು ಬಹಳ ಶಿಕ್ಷೆಗೆ ಒಳಪಡ್ತಾರೆ ಎಂಬುದಾಗಿ ನಾವು ಈ ವಚನಗಳಲ್ಲಿ ತಿಳಿದುಕೊಂಡಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದು ನನ್ನ ಸಹೋದರ ಸಹೋದರಿಯರೇ, ಇಂಥವರು ಈ ವಿಷಯದಲ್ಲಿ ಕೂಡ ಇವತ್ತು ನಾವು ತಿಳಿದುಕೊಂಡ ವಿಷಯದಲ್ಲಿ ಕೂಡ ಸುಳ್ಳು ಬೋಧಕರನ್ನು ಪ್ರವಾದಿಗಳನ್ನು ಕಂಡುಹಿಡಿದು ಅವರೊಂದಿಗೆ ಸೇರದೆ ಅವರನ್ನು ಬೇರ್ಪಟ್ಟು ಜೀವಿಸಿ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳುವುದು ಬಹಳ ಉತ್ತಮ. ದೇವರ ನಮಗೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆ, ಮಗ, ಪರಿಶುದ್ಧನಾದಂಥ ತ್ರಿಯೇಕ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ಸಂದೇಶ ಭಾಗವನ್ನು ಕೂಡ ನನ್ನ ಸಹೋದರ ಸಹೋದರಿಗೆ ತಿಳಿಸಲು ನೀವು ಹೇರಳವಾಗಿ ಆಶೀರ್ವಾದ ಮಾಡಿದ್ದೀರಿ. ಅದಕ್ಕಾಗಿ ಸ್ತೋತ್ರ. ಕೇಳಿದಂಥ ನನ್ನ ಸಹೋದರ ಸಹೋದರಿಯರು ಕೂಡ ಸತ್ಯ ಸುವಾರ್ತೆಯನ್ನು ಕೇಳಿ ಅಂಥ ಸುಳ್ಳು ಬೋಧಕರು ಪ್ರವಾದಿಗಳನ್ನು ಗುರುತು ಹಚ್ಚಿ ಅವರಿಂದ ಹೊರಬಂದು ನಿಮ್ಮ ಮಾತಿಗೆ ವಿಧೇಯರಾಗಿ ಜೀವಿಸಿ ನಿಮ್ಮಿಂದ ಆಶೀರ್ವಾದ ಪಡೆದುಕೊಳ್ಳಲಿ ಎಂಬುದಾಗಿ ಅವರನ್ನು ಆ ಮಾರ್ಗದಲ್ಲಿ ನೀವು ನಡೆಸಿ ನಿಮ್ಮ ಚಿತ್ತದಂತೆಂಬುದಾಗಿ ನಾನು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಇದನ್ನು ಕೇಳಿದಂಥ ನನ್ನ ಸಹೋದರ ಸಹೋದರರೇ, ನಿಮಗೂ ನನ್ನ ಧನ್ಯವಾದಗಳು.